ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾರ್ ಎಂತೂಸಿಯಾಸ್ಟ್ಗೆ ಅಂತಾನೆ ಒಂದು ಕಾರ್ನ ತಗೊಂಡ್ಬಂದಿದ್ದೀನಿ. ಅದು ಯಾವ ಕಾರ್ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ನೀವು. ನಮ್ಮ ದೇಶದ ಒಂದು ಫೇವ್ರೆಟ್ ಕಾರ್ ಅಂತಾನೆ ಹೇಳ್ಬೋದು. ಒಂದು ಕಾಲದಲ್ಲಿ ಇಂಡಿಯನ್ ಮಾರ್ಕೆಟ್ನ ರೂಲ್ ಮಾಡಿದಂತಹ ಕಾರ್ ಇದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ತುಂಬ ಫೇವ್ರೆಟ್ ಕಾರ್ ಆಗಿತ್ತು. ಅದು ಯಾವುದು ಅಂತಂದರೆ ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇರುವಂತಹ ಸ್ವಿಫ್ಟ್. ಆ್ಯಕ್ಚುಲಿ ಇದು ಬಂದು ಟೈಪ್ 3 ಸ್ವಿಫ್ಟ್ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಈಸ್ ಅ 2020 ಮಾಡೆಲ್ ಗೈಸ್. ಆ್ಯಂಡ್ ಇಟ್ಸ್ ನಾಟ್ ಅ ನಾರ್ಮಲ್ ಸ್ವಿಫ್ಟ್ ಗೈಸ್. ನೀವು ರೆಗ್ಯುಲರ್ ಸ್ವಿಫ್ಟ್ ಅಂತ ಅನ್ಕೊಂಡ್ರೆ ಮಹಾನ್ ತಪ್ಪು ಮಾಡ್ತಾ ಇದ್ದೀರಾ ನೀವು. ದಿಸ್ ಈಸ್ ನಾಟ್ ಅ ನಾರ್ಮಲ್ ಸ್ವಿಫ್ಟ್ ಗೈಸ್. ಒಂದು ಕಾರ್ ಎಂತೂಸಿಯಾಸ್ಟ್ಗೆ ಖುಷಿ ಕೊಡುವಂತಹ ಬೀಸ್ಟ್ ಅಂತ ಹೇಳ್ಬೋದು. ನಿಮ್ಮ ಮುಂದೆ ಇರುವಂತಹ ಈ ಸ್ವಿಫ್ಟ್ ಇಟ್ಸ್ ಅ ಸ್ಟೇಜ್ 2 ಟ್ಯೂನ್ಡ್ ಗೈಸ್. ಕೋಬ್ರಾ ಟ್ಯೂನಿಂಗ್ ಈ ಕಾರ್ಗೆ ಕೊಟ್ಟಿರುವಂತದ್ದು ಸಿಕ್ಕಾಪಟ್ಟೆ ಲೌಡ್ ಇದೆ ಅಂಡ್ ಸಿಕ್ಕಾಪಟ್ಟೆ ಫನ್ ಟು ಡ್ರೈವ್ ಫ್ಯಾಕ್ಟರ್ ಇದೆ. ಸೌಂಡ್ ಕೇಳಿಸ್ಕೊಂಡ್ರೆ ಮಾತ್ರ ನೈಟ್ ನಿದ್ದೆ ಬರಲ್ಲ ಗುರು, ಅಷ್ಟು ಚೆನ್ನಾಗಿ ಈ ಕಾರ್ ಸೌಂಡ್ ಮಾಡತ್ತೆ ಅಂತ ಹೇಳ್ಬೋದು. ಲಿಟ್ರಲಿ ಫ್ರಂಟ್ ಇಂದ ಎಷ್ಟು ಅಗ್ರೆಸಿವ್ ಆಗಿ ಕಾಣ್ತಾರೆ ನೋಡ್ತಾ ಇರಬಹುದು. ಆಕ್ಚುಲಿ ದಿಸ್ ಈಸ್ ಅ 2020 ಮಾಡೆಲ್ ಅಂಡ್ ಇಟ್ಸ್ ಅ VXI ವೇರಿಯಂಟ್. ಆಕ್ಚುಲಿ ಇದನ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣೋ ತರ ಮಾಡಿದ್ದಾರೆ. ಒಂದು ನಾರ್ಮಲ್ ಟಾಪ್ ಅಂಡ್ ಸ್ವಿಫ್ಟ್ ತಗೊಂಡ್ರೆ ಏನ್ ನಿಮಗೆ ಅಟ್ರಾಕ್ಟಿವ್ನೆಸ್ ಕಾಣುತ್ತೆ, ಅದಕ್ಕಿಂತ ಇನ್ನ ಒಳ್ಳೆ ವೈಬೇ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಈ ಕಾರಲ್ಲಿ ಏನೇನೆಲ್ಲ ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಎಲ್ಲಾನು ಹೇಳ್ತೀನಿ. ಅಂಡ್ ಈ ಕಾರ್ ಓನರ್ ಯಾರು ಅಂತ ನಿಮಗೆ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ. ಮುಂದ್ಗಡೆ ಬಂದು RS ಬಂಪರ್ ಕಿಟ್ ಕೊಟ್ಟಿರುವಂತದ್ದು ಅಂಡ್ ಕಂಪ್ಲೀಟ್ ಗ್ರಿಲ್ ಇಂದ ಹಿಡಿದು ಬಂಪರ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ RS ನೋರ್ದಾನೆ. ಅಂಡ್ OEM ಹೆಡ್ ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಟಾಪ್ ಅಂಡ್ ಸ್ವಿಫ್ಟ್ ಏನ್ ಬರ್ತಾ ಇತ್ತು ಅದರದೇ ಸೇಮ್ ಹೆಡ್ ಲ್ಯಾಂಪ್ ಯೂನಿಟ್ ಕೊಟ್ಟಿರುವಂತದ್ದು. ಅಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ 3 ಕಲರ್ ಬರುತ್ತೆ, ವೈಟ್ ಬರುತ್ತೆ, ಯೆಲ್ಲೋ ಬರುತ್ತೆ ಅಂಡ್ ಯೆಲ್ಲೋ ವಿತ್ ವೈಟ್. ಸೊ 3 ಕಾಂಬಿನೇಷನ್ ಬರುತ್ತೆ. ಕಾರ್ ಪ್ರೀಮಿಯಂ ಆಗಿ ಕಾಣಬೇಕು ಅಂದ್ರೆ ವೈಟ್ ಲ್ಯಾಂಪ್ ಹಾಕೊಳ್ಳಿ, ಬಟ್ ಫಾಗ್ ಕ್ರಾಕ್ ಮಾಡಬೇಕು ಅಂತ ಯೆಲ್ಲೋ ಲ್ಯಾಂಪ್ ಹಾಕೊಳ್ಳಿ. ಸೊ ಇಟ್ಸ್ ಅ ವೆರಿ ಫಂಕ್ಷನಲ್ ಫಾಗ್ ಲ್ಯಾಂಪ್ ಆಕ್ಚುಲಿ ಹಾಕ್ಸಿರುವಂತದ್ದು. ಅಂಡ್ ಕೆಳಗಡೆ ಫ್ರಂಟ್ ಲಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ ಆಕ್ಚುಲಿ ಸ್ವಲ್ಪ ಲೋಯರಿಂಗ್ ಆಗಿರೋ ತರ ಅನ್ಸುತ್ತೆ, ಬಟ್ ಇದು ಸ್ಟಾಕ್ ಅಲ್ಲೇ ಇರುವಂತದ್ದು. ಅಂಡ್ ಈ ಕಾರ್ ಮಾಡಿಫಿಕೇಶನ್ ಕಾಸ್ಟ್ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ, ಕೇಳೋದಕ್ಕೆ ಕಳ್ದೋಗ್ಬಿಡ್ತೀರಾ ನೀವು. ಅಂಡ್ ಈ ಕಾರ್ದು ಸೈಡಿಗೆ ಬಂದ್ರೆ ಅಲಾಯ್ ವೀಲ್ಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್. ನೋಡ್ತಿರ್ಬೋದು ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. ನೋಡಕ್ ಸ್ವಲ್ಪ ಲೆನ್ಸ್ ತರ ಕಾಣುತ್ತೆ, ಆಕ್ಚುಲಿ ಲೆನ್ಸ್ ಅಲ್ಲ ಇದು. ಅಲಾಯ್ ವೀಲ್ ಬಂದು G-Max ಅಂಡ್ ಟೈರ್ ಬಂದು ಇದು ಕೂಡ ಆಫ್ಟರ್ ಮಾರ್ಕೆಟ್ ಅಂಡ್ ಇಟ್ಸ್ ಅ ಬಿಗರ್ ಸೈಜ್ ಆಸ್ ವೆಲ್. ಆಕ್ಚುಲಿ 205/50 or 16 ಇಂಚ್ ಆಕ್ಚುಲಿ ಟೈರ್ ಬಂದು ಆಕ್ಚುಲಿ ಕೆಂಡ ಅದು ಕೊಟ್ಟಿರುವಂತದ್ದು. ಸೊ ಇಟ್ಸ್ ರೋಡ್ ಸ್ಪೆಕ್ ಟೈರ್ಸ್ ಆಕ್ಚುಲಿ, ಬಟ್ ನಾರ್ಮಲ್ ಟೈರ್ ಗಿನ ಗ್ರಿಪ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಸೈಡ್ ಸ್ಕರ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ BMW ಏನ್ ನೋಡ್ತೀವಿ ಸೈಡ್ ಮಿರರ್ಸ್ ಗಳು M Sport ಅದೇ ಸೇಮ್ ಮಿರರ್ ಕವರಿಂಗ್ಸ್ ಗಳು ಇದಕ್ಕೂ ಹಾಕಿದ್ದಾರೆ. ನೋಡಿ ಎಷ್ಟು ಸ್ಪೋರ್ಟಿಯಾಗಿ ಕಾಣ್ತಾರೆ ಅಂತ ಅನ್ನೋದು. ಲುಕ್ ಮಾತ್ರ ಕ್ರೇಜಿ ಆಗಿದೆ ಅಂತ ಹೇಳ್ತೀನಿ. ಅಂಡ್ ಸ್ವಲ್ಪ ಟಿಂಟಿಂಗ್ ಕೂಡ ಮಾಡಿಸಿದ್ದಾರೆ, ಬಟ್ ಇಟ್ಸ್ ಆನ್ ಅ ಲೀಗಲ್ ಸೈಡ್. 50% ಲೀಗಲ್ ಇದೆ ನಮ್ಮ ದೇಶದಲ್ಲಿ ಟಿಂಟ್ ಮಾಡ್ಸಕ್ಕೆ. ಅಂಡ್ ಹಿಂದ್ಗಡೆ ಬಂದ್ರೆ ಕಸ್ಟಮ್ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸ್ಮೋಕ್ಡ್ ಎಫೆಕ್ಟ್ ಕೂಡ ಕೊಟ್ಟಿದ್ದಾರೆ. ಡೇ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೋರ್ಟಿ ವೈಬ್ ಕೊಡುತ್ತೆ. ನೈಟ್ ಟೈಮ್ ಅಲ್ಲಿ ಅಷ್ಟಾಗಿ ಕಾಣಲ್ಲ, ಬರೀ ಬ್ರೇಕ್ ಲೈಟ್ ಹೊಡೆದಾಗ ಮಾತ್ರ ಕಾಣುವಂಥದ್ದು. ಸೊ ನೈಟ್ ಟೈಮ್ ಅಲ್ಲೂ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಕೋಬ್ರಾ ಟ್ಯೂನಿಂಗ್ ಅಂತ ಅನ್ನೋದು. ಅಂಡ್ ಈ ಕಾರಲ್ಲಿ ಫುಲ್ ಫ್ರೀ ಫ್ಲೋ ಎಕ್ಸಾಸ್ಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, ಬಟ್ ಟಿಪ್ ಮಾತ್ರ ಆಕ್ರೋಪೋವಿಚ್ದು ಕೊಟ್ಟಿದ್ದಾರೆ. ನೋಡ್ತಿರ್ಬೋದು. ಸೊ ಸೌಂಡ್ ಲಾಸ್ಟಿಗೆ ಕೇಳಿಸ್ತೀನಿ ನಿಮಗೆ. ಅಂಡ್ ಹಿಂದ್ಗಡೆ ಬಂಪರ್ ಕೂಡ RS ಕಿಟ್ಟನ್ನೇ ಕೊಟ್ಟಿರುವಂಥದ್ದು. ಹಿಂದ್ಗಡೆ ನಾವು ಮಾತ್ರ ಸಕ್ಕಲ ಕಾಣ್ತಾರೆ ಗುರು ಸ್ಮೋಕ್ ಟೈಲ್ ಲ್ಯಾಂಪ್ ಇಂದ. ಒಂದು ಕಸ್ಟಮೈಸೇಷನ್ ನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಅಥವಾ ಒಂದು ಟೇಸ್ಟ್ಫುಲ್ ಆಗಿ ಮಾಡಿದ್ರೆ ಒಂದು ಕಾರ್ ಎಷ್ಟು ಚೆನ್ನಾಗಿ ಕಾಣ್ಬೋದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಗೈಸ್. ಅದೇ ರೀಸನ್ಗೆ ಹೇಳೋದು, ಒಂದು ಬೇಸ್ ವೇರಿಯಂಟ್ ತಗೊಳ್ಳಿ ಅಥವಾ ಮಿಡ್ ವೇರಿಯಂಟ್ ತಗೊಳ್ಳಿ, ನಿಮ್ ಟೇಸ್ಟಿಗೆ ತಕ್ಕ ಹಾಗೆ ಮಾಡಿಫಿಕೇಶನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಅದರಿಂದ ನಿಮ್ ಕಾರು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಮಾಡತ್ತೆ. ಒಂದು ಕಾರ್ ತಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಗುರು ನನ್ನ ಪ್ರಕಾರ. ಸುಮ್ಮನೆ ನಾಮಕಾವಸ್ಥೆಗೆ ತಗೋತೀನಿ ಅನ್ನೋದ್ರಲ್ಲಿ ಮಜಾ ಅಂತೂ ಸಿಗಲ್ಲ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ದಿಸ್ ವಿಡಿಯೋ ಕಾರ್ ಎಂತೂಸಿಯಾಸ್ಟ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಂತ. ಇದೇ ರೀಸನ್ಗೆನೆ ಒಂದು ಪರ್ಫಾರ್ಮೆನ್ಸ್ ಕೂಡ ಈ ಕಾರಲ್ಲಿ ಇದೆ. ಅಂಡ್ ನೋಡಕ್ಕೆ ಸೆಕ್ಸಿಯಾಗಿ ಕಾಣಕ್ಕೆ ಬೇಕಾಗುವಂತ ಆಸ್ಪೆಕ್ಟ್ಸ್ ಕೂಡ ಈ ಕಾರಲ್ಲಿ ಇದೆ. ಇಂಟೀರಿಯರ್ ಅಂತ ಬಂದ್ರೆ ತುಂಬಾ ಏನು ಬಿಗ್ ಮಾಡಿಫಿಕೇಶನ್ಸ್ ಗಳು ಮಾಡಿಸಿಲ್ಲ, ಬಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಂದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಅಂಡ್ ಸ್ಪೀಕರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಬೇಸಿಕಲಿ ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ಸಬ್ವೂಫರ್ ಕೂಡ ಬರುತ್ತೆ. ಸಬ್ವೂಫರ್ ಇಲ್ಲಿದೆ ಬ್ರೋ, ಊಟಲ್ಲ. ಓಕೆ, ಸೊ ಸಬ್ವೂಫರ್ ಆಕ್ಚುಲಿ ಹಿಂದ್ಗಡೆ ಇದೆಯಂತೆ. ಓಕೆ, ಇಲ್ಲಿದೆ ನೋಡಿ ಗೈಸ್. ಸೊ ಬೂಟ್ ಫುಲ್ ತುಂಬಿಸ್ಬಿಟ್ಟಿದ್ದಾರೆ, ಬಟ್ ಇಲ್ಲಿ ಇಟ್ಟಿದ್ದಾರೆ ನೋಡಿ ಸಬ್ವೂಫರ್. ಸೈಜ್ ನೋಡಿದ್ರೆ ಆಡಿಯೋ ಸಿಸ್ಟಮ್ ಸರಿಯಾಗಿ ಬರೋಂಗ್ ಕಾಣ್ತಾರೆ. ನೋಡೋಣ, ಅದನ್ನು ಚೆಕ್ ಮಾಡೋಣ. ಎಷ್ಟು ಸ್ಪೀಕರ್ ಬ್ರೋ ಇರೋ ಟೋಟಲ್? 4 ಸ್ಪೀಕರ್ಸ್ ಬ್ರೋ. ಇದೆಲ್ಲ ಟೋಟಲ್ ಅಟ್ಯಾಚ್ ಬ್ರೋ. ಊಫರ್ ಎಲ್ಲ ಟೋಟಲ್ ಒಂದರಲ್ಲೇ ಬರುತ್ತೆ ಬ್ರೋ ಇದೆಲ್ಲ. ಓಕೆ, ಒಂದರಲ್ಲೇ ಬರುತ್ತಾ? ನೋಡಿದಲ್ಲ, ಸಬ್ವೂಫರ್ ಒಂದಿದೆ ಅಂಡ್ ಸ್ಪೀಕರ್ಸ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಒಳ ಕೂತಾಗ ಅಪಾರ್ಟ್ ಫ್ರಮ್ ದಟ್ ಎಕ್ಸಾಸ್ಟ್ ಒಳಗಡೆ ಮ್ಯೂಸಿಕ್ ಕೇಳಕ್ಕೆ ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹಾಕಿಸ್ಕೊಂಡಿದ್ದಾರೆ. ಸೊ ಈ ಕಾರ್ನ ನಾನು ಯಾರ್ದು ರಿವ್ಯೂ ಮಾಡ್ತಿರೋದು ಅಂತ ಅಂದ್ರೆ ನೋಡ್ತಿರ್ಬೋದು ಇಲ್ಲಿ Vibeman01 ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಹಿಟ್ ಮಾಡಿದೆ. ಇವ್ರು ಯಾರು, ಏನ್ ಕತೆ, ಎಷ್ಟು ಕಾರ್ ಇದೆ, ಇವ್ರು ಎಂತ ದೊಡ್ಡ ಕಾರ್ ಎಂತೂಸಿಯಾಸ್ಟ್ ಅಂತ ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಮೇನ್ ಹಾಲ್ಟ್ ಅಂದ್ರೆ ಇದೇ ಗುರು, ಲಿಟ್ರಲಿ ಎಲ್ಲರಿಗೂ ಖುಷಿ ಕೊಡುವಂತ ಮ್ಯಾಟರ್. ಒಂದು ಸ್ಟೇಜ್ 2 ಟ್ಯೂನ್ಡ್ ಅಂತ ಹೇಳಿದೆ. 120 bhp ಪವರ್ ಮತ್ತೆ 150 Nm ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ನಂಬರ್ ವೈಸ್ ಕಮ್ಮಿ ಅಂತ ಅನ್ಸ್ಬೋದು, ಬಟ್ ದಿಸ್ ಕಾರ್ ಇಸ್ ವೇ ಪವರ್ಫುಲ್ ಗೈಸ್. ಯಾಕೆ ಅಂತಂದ್ರೆ ಪವರ್ ಟು ವೆಯ್ಟ್ ರೇಷೋ ತುಂಬಾ ಮ್ಯಾಟರ್ ಆಗುತ್ತೆ. ಈ ಕಾರ್ ವೆಯ್ಟ್ ಏನಿದೆ, ಈ ಪವರ್ ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಇವಾಗ ಸದ್ಯಕ್ಕೆ, ದಿಸ್ ಈಸ್ ವೇ ಮೋರ್ ಸಫಿಷಿಯಂಟ್ ಗೈಸ್. ನಮ್ ರೋಡಲ್ಲೆಲ್ಲ 200-250 ಹೊಡೆಯೋ ಸೀನ್ಗಳೇ ಇಲ್ಲ.
0 to 100 ಅಥವಾ 0 to 150 ಎಷ್ಟು ಫಾಸ್ಟ್ ಆಗಿ ಹೋಗ್ತೀವಿ ಅನ್ನೋದೇ ತುಂಬಾ ಮ್ಯಾಟರ್ ಆಗುತ್ತೆ. ಅಲ್ಲೇ ಸಿಕ್ಕಾಪಟ್ಟೆ ಫನ್ ಇರುವಂತದ್ದು. ಸೊ ಫಸ್ಟ್ ಬಂದು BMC ಏರ್ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಕಾರಲ್ಲಿ ಟ್ಯೂನಿಂಗ್ ಮಾಡ್ತೀವಿ ಅಂತಂದಾಗ ಏರ್ ಫಿಲ್ಟರು ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಾರ್ ಪ್ರಾಪರ್ ಆಗಿ ಬ್ರೀತ್ ಮಾಡಬೇಕಾಗತ್ತೆ. ಕಾರ್ ಸರಿಗೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅದು ಪ್ರಾಪರ್ 100% ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗಲ್ಲ. ಅಂಡ್ ಈ ಕಾರ್ಲಿ ಫುಲ್ ಫ್ರೀ ಫ್ಲೋ ಎಕ್ಸಾಸ್ಟ್ ಆಗಿ ಯಾರು ಅಂತ ಹೇಳಿದ್ರೆ ಅದು ಬಂದು ಹೆಡರ್ಸ್ ಇಲ್ಲಿಂದನೇ ಕೊಟ್ಟಿರುವಂಥದ್ದು. ಸೊ ಇಟ್ಸ್ ಅ ಕಸ್ಟಮ್ ಮೇಡ್ ಹೆಡ್ ಆಕ್ಚುಲಿ. ಸೊ ಕಂಪ್ಲೀಟ್ ಆಗಿ ಎಲ್ಲೂ ಅಬ್ಸ್ಟಕಲ್ ಇರಲ್ಲ. ಸೊ ಕಂಪ್ಲೀಟ್ ಆಗಿ ಫ್ರೀ ಫ್ಲೋ ಇರೋದ್ರಿಂದ ಈಸಿಯಾಗಿ ಎಕ್ಸಾಸ್ಟ್ ಕೂಡ ಆಚೆ ಹೋಗುತ್ತೆ, ಎಲ್ಲೂ ಬ್ಯಾಕ್ ಫೈರ್ ಕೂಡ ಆಗಲ್ಲ. ಸೊ ಇದು ಬಂದು ECU ಕಿಟ್ ಕೊಟ್ಟಿರುವಂಥದ್ದು. ಪ್ರಿಟಿ ಮಚ್ ಇಟ್ ಗೈಸ್. ಮೇಜರ್ ಆಗಿರುವಂಥದ್ದೇ ಪರ್ಫಾರ್ಮೆನ್ಸು. ಒಂದು ರೌಂಡ್ ಹೋಗೋಣ, ಅದಕ್ಕೆ ಮುಂಚೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಣ ಬನ್ನಿ. ಸ್ಟಾರ್ಟ್ ಮಾಡಿ. ಆಲ್ರೆಡಿ ನೀವು ನೋಡಿದ್ರಿ ಏನೇನೆಲ್ಲ ಹೊರಗಡೆ ಮತ್ತೆ ಇಂಜಿನ್ ಅಲ್ಲಿ ಮಾಡಿಫಿಕೇಶನ್ಸ್ ಗಳು ಮಾಡ್ಸ್ಯಾರೆ ಅಂತ. ಆಕ್ಚುಲಿ ಇವರೇ ಓನರು, ಇವ್ರ ಹೆಸರು ಯತಿನ್ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಸರ್. ಹಾಯ್ ಸರ್. ಹಾಯ್. ಸೊ ಇವ್ರನ್ನ ಆಕ್ಚುಲಿ ಸ್ಟಾರ್ಟಿಂಗ್ ನಾನು ವೆಲ್ಕಮ್ ಮಾಡಬೇಕಾಯ್ತು, ಬಟ್ ಇವರು ಸ್ವಲ್ಪ ಕ್ಯಾಮ್ರಾ ಶೈ ಇದ್ದಂಗೆ, ಇಲ್ಲ ಸರ್ ನೀವು ಮುಗಿಸ್ಕೊಂಬಿಡಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಫಸ್ಟ್ ನಾವು ಮಾಡಿಫಿಕೇಶನ್ಸ್ ಮಾಡಿಸಾಗ ಎಲ್ಲಾರು ನಾವು ಕೇಳೋದು ಎಷ್ಟಾಯ್ತು ಅಂತ. ಬಿಕಾಸ್ ಎಲ್ಲರಿಗೂ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕು ಅಂತ ಇರೋದು, ಬಟ್ ಎಲ್ಲಾರ್ದು ಅದೊಂದು ಡ್ರೀಮ್ ಕೂಡ. ಬಟ್ ಕಾಸ್ಟ್ ಅಂತ ಬಂದಾಗ ಎಲ್ಲರಿಗೂ ಇಟ್ಸ್ ನಾಟ್ ಎನ್ ಈಸಿ ಟು ಡೂ ಸಚ್ ಥಿಂಗ್ಸ್. ಸೊ ಹಾಗಾಗಿ ಫಸ್ಟ್ ಕಾಸ್ಟ್ ತಿಳ್ಕೊಂಬೋಣ ಸರ್. ಕಾಸ್ಟ್ ಎಷ್ಟಾಯ್ತು ಎಲ್ಲ ಸೇರಿ? ಅಪ್ರಾಕ್ಸಿಮೇಟ್ಲಿ ಒಂದು 3.5 ಇಂದ 4 ಲಕ್ಷ ಆಗಿದೆ. ನೋಡಕ್ಕೆ ಸಿಂಪಲ್ ಆಗಿ ಕಾಣಿಸ್ಬೋದು, ಬಟ್ ಇನ್ನೂ ತುಂಬಾ ಇದೆ ಆಕ್ಚುಲಿ. ಒಂದೊಂದು ನೋಡಿ ನೋಡಿ ಹುಡುಕಿ ಮಾಡ್ಸಿರೋದು ನಾನು ಇದಕ್ಕೆ. ಸೊ ನೋಡೋದಲ್ಲ ಗೈಸ್, ಆಕ್ಚುಲಿ ಕಾರ್ ಎಂತೂಸಿಯಾಸ್ಟ್ ಅಂದ್ರೆ ಇದೇ ತರ ಪ್ರತಿಯೊಂದನ್ನು ಕಸ್ಟಮ್ ಮೇಡ್ ಹುಡುಕಿ ಅವರಿಗೆ ಟೇಸ್ಟ್ಫುಲ್ ಆಗಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಸೋದ್ರಿಂದನೇ ಕಾಸ್ಟ್ ಕೂಡ ಅಷ್ಟು ಹೋಗೋದು, ಪ್ಲಸ್ ಮಾಡಿಫಿಕೇಶನ್ಸ್ ಕೂಡ ಅಷ್ಟು ನೀಟಾಗಿ ಬರುವಂಥದ್ದು. ಸರ್ ನೀವು ಇಷ್ಟೊಂದೆಲ್ಲ ಮಾಡಿಫಿಕೇಶನ್ಸ್ ಯಾಕೆ ಸ್ವಿಫ್ಟ್ಗೆನೆ ಮಾಡಿದ್ರಿ? ಪರ್ಟಿಕ್ಯುಲರ್ ಸ್ವಿಫ್ಟ್, ಬೇಕಾದ್ರೆ ಬೇರೆ ಬೇರೆಗಳೆಲ್ಲ ಕಾರ್ಗಳಿದಾವೆ, ಬಟ್ ಯಾಕೆ ಸ್ವಿಫ್ಟ್ಗೆನೆ ಇಷ್ಟೊಂದು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀರಾ? ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ತರ ಆಗೋಗಿತ್ತು. ಕಾರ್ ನೋಡಿದ್ದೇನೆ, ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ. ಸರಿ, ನಾನು ತುಂಬಾ ಯೋಚನೆ ಮಾಡಿದೆ. ಈ ಪೋಲೋ ಆಕ್ಚುಲಿ ನಾನು ಪ್ರೀವಿಯಸ್ ಆಗಿ ಪೋಲೋ ಓನ್ ಮಾಡ್ತಾ ಇದ್ದೆ. ಮೇಂಟೆನೆನ್ಸ್ ಕಂಪೇರಿಟಿವ್ಲಿ ತುಂಬಾ ಜಾಸ್ತಿ. ನನ್ನ ಕೈಲಿ ಆಯ್ತಾ ಇಲ್ಲ. ಮಾರುತಿ ಸುಜುಕಿ ಈಸಿ ಟು ಮೇಂಟೈನ್ ಕಂಪೇರಿಟಿವ್ಲಿ ಟು ಜರ್ಮನ್ ಕಾರ್ಸ್. ಎಕ್ಸಾಕ್ಟ್ಲಿ. ಸೊ ಇದು ಬಂದು ಏನ್ ನಿಮ್ಗೇನ್ ಅಂತ ರಿಸ್ಕ್ ಏನಿಲ್ಲ. ಸೊ ಪಾಚೆ ಆಗ್ಲಿ ಏನೇ ಆಗ್ಲಿ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ ಅದು ಕಂಪೇರ್ ಮಾಡಿದ್ರು. ಸರಿ, ಅದಕ್ಕೆ ಸುಮ್ನೆ ಜಾಸ್ತಿ ಯೋಚನೆ ಮಾಡಿದಿರ ಇದೇ ಟೈಪ್ 3ನೇ ತಗೊಬೇಕು ಅನ್ಬಿಟ್ಟು ತಗೊಂಡ್ ಮಾಡಿಸಿದ್ ನಾನು. ಓಕೆ. ಸೊ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕು ಅಂತಾನೆ VXi ತಗೊಂಡ್ರೆ ಹೆಂಗೆ? ನಾನ್ ತುಂಬಾ ಹುಡ್ಕಾಡ್ದೆ, ನನ್ ಪ್ರೈಸ್ ರೇಂಜ್ ಯಾವ್ದು ಸಿಕ್ಕಿರ್ಲಿಲ್ಲ. ಸೊ ಇದು ಹೋದೆ ಒಂದ್ ಶೋರೂಮ್ಗೆ, ಇಷ್ಟ ಆಯ್ತು. ಸರಿ ಹಂಗೆ ತಗೊಂಡ್ ಬಂದ್ಬಿಟ್ಟು ಒಂದೊಂದೇ ಹುಡುಕಿ ಟೇಸ್ಟ್ ಫುಲ್ ಆಗಿ ತುಂಬಾ ಪೇಷನ್ಸ್ ಇಂದ ಮಾಡಿದೀನಿ. ಟೈಮ್ ತಗೊಂತು ಇಷ್ಟೆಲ್ಲ ಮಾಡಕ್ಕೆ. ಆಕ್ಚುಲಿ ಎಷ್ಟು ಟೈಮ್ ತಗೊಂಡ್ರೆ? ಆಕ್ಚುಲಿ ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ ಎಲ್ಲ ಕಾಸು ಒಂದೇ ಸತಿ ಎಲ್ಲಾರ ಹತ್ರನೂ ಇರಲ್ಲ. ಒಂದೊಂದೇ ಕಾಸು ಬಂದಾಗಲ್ಲ ಒಂದೊಂದೇ ರೆಡಿ ಎಕ್ಸಾಕ್ಟ್ಲಿ. ಓಕೆ. ಸೊ ನಿಮಗೆ ಈ ಕಾರಲ್ಲಿ ಟೇಸ್ಟ್ಫುಲ್ ಮಾಡಿಫಿಕೇಶನ್ ಏನೇನ್ ಮಾಡಿಸಿದೀರಾ? ಇದರಲ್ಲಿ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತದ್ದು ಮತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತದ್ದು ಅಂದ್ರೆ ಯಾವ್ದೋ ಒಂದು ಆಸ್ಪೆಕ್ಟ್ ಆಗಿರ್ಬೋದು ಸರ್. ನನಗೆ ಬೇಸಿಕಲಿ ಎಕ್ಸಾಸ್ಟ್ ನೋಟ್ ಅನ್ನೋದು ತುಂಬಾ ಇಷ್ಟ. ಸೊ ಕಾರ್ ಅಂದ್ರೇನೆ ಒಂದು ಮೂರ್ ಜನ ತಿರುಗ್ ನೋಡೋದ್ ಬಿಟ್ಟು ನಮಗ್ ಸ್ಯಾಟಿಸ್ಫೈ ಕೊಡೋದು ಎಕ್ಸಾಸ್ಟ್ ನೋಟ್. ಎಕ್ಸಾಕ್ಟ್ಲಿ. ಇವಾಗ ನಿಮ್ಗೆ ಆಗ್ಲಿ ಈ ಕಾರಲ್ಲಿ ಕೂತಾಗ ನಿಮ್ ಇಂಪ್ರೆಷನ್ ಹೆಂಗಿತ್ತು? ಅದೊಂಥರ ಕೇಳಕ್ ಒಂಥರ ಮಜಾ, ಒಂಥರ ಕಾರು ಕಮ್ಯುನಿಕೇಟ್ ಮಾಡೋ ರೀತಿ ಇರುತ್ತೆ. ಮ್ಯೂಸಿಕ್ ಏನಾದ್ರು ಬೇಕು ಅನ್ಸುತ್ತಾ ಈ ಸೌಂಡ್ ಇದ್ದಾಗ? ಕಾರೇ ಸೌಂಡ್ ಮಾಡ್ತಿರ್ಬೇಕಾದ್ರೆ ಮ್ಯೂಸಿಕ್. ಎಕ್ಸಾಕ್ಟ್ಲಿ ಸೇಮ್ ವೇಸ್.
ನಾನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ದು ಔಟರ್ ಲುಕ್ಗೆ. ಎಕ್ಸಾಸ್ಟ್ ಮಾಡ್ಸೋಣ ಅನ್ನೋ ಟೈಮಲ್ಲಿ ನನ್ನ ಹತ್ರ ಕಾಸು ಇರ್ಲಿಲ್ಲ. ನನ್ ಫ್ರೆಂಡ್ ಒಬ್ರು ಭರತ್ ಅನ್ಬಿಟ್ಟು ಅಕ್ಷಯ್ ಅಂತ ಇದಾರೆ, ಇಬ್ರು ಇದಾರೆ. ಸೊ ಅವ್ರು ಬಂದು ನನ್ ತುಂಬಾ ಸಪೋರ್ಟಿವ್ ಆಗಿ ಸರಿ ಮಾಡೋಣ ಈ ಎಕ್ಸಾಸ್ಟ್ ಮಾಡ್ಸೋಣ ಅನ್ನೋ ಮುಂಚೆನೆ 6 months ಬ್ಯಾಕ್ ಎಂಕ್ವೈರ್ ಮಾಡಿ ಎಷ್ಟಾಗ್ಬೋದು, ಇದಕ್ಕೆ ಏನ್ ಖರ್ಚಾಗತ್ತೆ, ಹೆಂಗ್ ಈಸಿನಾ ಕಷ್ಟನಾ, ಯಾವ್ದು ಈಸಿ ಇಲ್ಲ ಟು ಬಿ ಫ್ರಾಂಕ್, ಕಷ್ಟನೇ. ಹೌದು. ಸೊ ಅವ್ರ ಸಪೋರ್ಟ್ ಇರೋದ್ ಕಾರಣದಿಂದ ಐ ಹ್ಯಾವ್ ಡನ್ ಆಲ್ ದೀಸ್ ಥಿಂಗ್ಸ್, ಎಕ್ಸಾಸ್ಟ್ ವರ್ಕ್ ಆಗ್ಲಿ ಏನೇ ಇರ್ಲಿ. ಸೊ ಈ ಟ್ಯೂನಿಂಗ್ ವಿಷಯಕ್ಕೆ ಬಂದೆ, ಕೋಬ್ರಾ ಟ್ಯೂನ್ಸ್ ಅನ್ಬಿಟ್ಟು ಇದೆ. ಸೊ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಪ್ರಜ್ವಲ್ ಅನ್ಬಿಟ್ಟು, ಸೊ ತುಂಬಾ ಚೆನ್ನಾಗಿ ಮಾಡಿದಾರೆ, ತುಂಬಾ ಸಪೋರ್ಟಿವ್. ನಾನು ಆಕ್ಚುಲಿ ಇರೋದು ಸ್ವಲ್ಪ ದೂರನೇ, ಅವ್ರು ನಮ್ಮ ಮನೆ ಹತ್ರನೇ ಬಂದು ನಮ್ ಜೊತೆನೆ ಕುತ್ಕೊಂಡು, ಸೊ ನೀಟ್ ಅಂಡ್ ಕ್ಲೀನ್, ಏನ್ ನಿಮ್ಗೆ ಏನೇನ್ ಆಗತ್ತೆ, ಈ ಕಾರ್ ಇಷ್ಟು ಪುಷ್ ಮಾಡ್ಬೋದು, ಇಲ್ಲಿವರೆಗೂ ನಿಮ್ಮ ಟಾರ್ಕ್ ಇನ್ಕ್ರೀಸ್ ಮಾಡ್ಬೋದು, ಇಷ್ಟ ಕೆಪಾಸಿಟಿ, ಇದ್ರ ಮೇಲೆ ಮಾಡಿದ್ರೆ ಇಂಜಿನ್ ಗೇಟ್ ಆಗ್ಬೋದು, ಏನೇ ಆಗ್ಲಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇರೆ ಡೌಟ್ಸ್ ಇದ್ರು ನನ್ ಪೇಜ್ ಇದೆ, ನನ್ಗೆ DM ಮಾಡಿ. ಇವ್ರದ್ದು ಇವನ್ ಪೇಜ್ ನಾನು ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, Vibeman01 ಅಂತ ಬರುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು. ಡೂ ಚೆಕ್ ಇಟ್ ಔಟ್ ಗೈಸ್, ಬಿಕಾಸ್ ಈಸ್ ಅ ಬಿಗ್ ಕಾರ್ ಎಂಥೂಸಿಯಾಸ್ಟ್. ಸೊ ಕಾರ್ ಎಂಥೂಸಿಯಾಸ್ಟ್ ಗಳು ಅಂತಂದ್ರೆ ಅವ್ರ ಹತ್ರ ಒಳ್ಳೆ ಟೇಸ್ಟ್ಫುಲ್ ಕಾರ್ಸ್ ಗಳಾಗಿರ್ಬೋದು, ಮಾಡಿಫಿಕೇಶನ್ಸ್ ಗಳಾಗಿರ್ಬೋದು, ಸಕ್ಕತ್ತಾಗಿ ಮಾಡ್ತಾರೆ ಮಾತ್ರ. ಸೊ ಒಂದ್ಸಲ ಡೂ ಚೆಕ್ ಔಟ್ ಹಿಸ್ ಪೇಜ್ ಗೈಸ್. ಅಂಡ್ ನಾನು ಅದೇ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅವ್ರನ್ನ ಕೇಳಬೇಕು ಅಂತಿದ್ದು, ಬಿಕಾಸ್ ನಮ್ಮ ತಲೆ ಎಲ್ಲರಿಗೂ ಇರುತ್ತೆ, ಕಾರ್ ಮಾಡಿಫಿಕೇಶನ್ಸ್ ಮಾಡಿಸ್ಬಿಟ್ರೆ ಅಥವಾ ಟ್ಯೂನಿಂಗ್ ಮಾಡಿಸಿದಾಗ ಕಾರ್ ಇಂಜಿನ್ ರಿಲಯಬಿಲಿಟಿಗೆ ಆಗಿರ್ಬೋದು ಅಥವಾ ಇಂಜಿನ್ ಆಗಿರ್ಬೋದು ಏಟ್ ಬೀಳುತ್ತೆ ಅಂತ ಅನ್ಕೋತೀವಿ. ದಟ್ಸ್ ನಾಟ್ ಟ್ರೂ ಗೈಸ್. ಯಾವುದೇ ಒಂದು ಮ್ಯಾನುಫ್ಯಾಕ್ಚರರ್ಗೆ ಕಾರ್ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅದ್ರ ಹಾಫ್ ಅಷ್ಟೇನೆ ಅವರು ಟ್ಯೂನ್ ಮಾಡಿ ಕೊಡುವಂಥದ್ದು. ಅದನ್ನೇ ನಾವು ಸ್ಟಾಕ್ ಟ್ಯೂನಿಂಗ್ ಅಂತ ಹೇಳ್ತೀವಿ. ಲೈಕ್ ಬ್ರ್ಯಾಂಡಿಂದ ಏನ್ ಬರುತ್ತೆ ಅದು. ಅಪಾರ್ಟ್ ಫ್ರಮ್ ದಟ್ ನಾವು ಕಾರ್ ಅನ್ಲಾಕ್ ಮಾಡಿದ್ರೆ ಕಾರ್ ಫುಲ್ ಪೊಟೆನ್ಷಿಯಲ್ ನಾವು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಬಟ್ ಆ ಪೊಟೆನ್ಷಿಯಲ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಏನೇನ್ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕಾಗತ್ತೆ ಅದನ್ನ 100% ಪರ್ಫೆಕ್ಟ್ ಆಗಿ ಮಾಡಿಸ್ಬೇಕಾಗತ್ತೆ, ಇಲ್ಲ ಪಕ್ಕ ಇಂಜಿನಿಗೆ ಏಟ್ ತಿಂತೀರಾ ನೀವು. ಸೊ ಹಾಗಾಗಿನೇ ಏನಾದ್ರು ಟ್ಯೂನಿಂಗ್ ಮಾಡಿಸಿದ್ರೆ ಇಂಜಿನ್ ಹಾಳಾಗತ್ತೆ, ರಿಲಯಬಿಲಿಟಿ ಇಟ್ ಗೋಸ್ ಫಾರ್ ಎ ಟಾಸ್ ಅಂತ ನಿಮ್ ತಲೆಯಲ್ಲಿ ಇದ್ರೆ ತೆಗೆದ್ಬಿಡಿ. ಇಟ್ ನೆವರ್ ಗೋಸ್ ಫಾರ್ ಎ ಟಾಸ್ ಗೈಸ್. ಇಂಜಿನ್ ರಿಲಯಬಿಲಿಟಿ ಆಕ್ಚುಲಿ ಇನ್ನ ಸ್ವಲ್ಪ ಜಾಸ್ತಿನೇ ಇಂಜಿನ್ ಬಾಳ್ಕೆ ಬರುತ್ತೆ ಕರೆಕ್ಟ್ ಆಗಿ ನೀವು ಟ್ಯೂನಿಂಗ್ ಮಾಡಿದ್ರಿ ಅಂತಂದೆ. ಏನ್ ಸರ್? ಎಕ್ಸಾಕ್ಟ್ಲಿ. ಸಿ ಅದೊಂದು ಮಿತ್ತು, ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಇಂಜಿನ್ ಹೋಗ್ಬಿಡುತ್ತೆ, ಟ್ಯೂನ್ ಮಾಡಿಸ್ಬಿಟ್ರೆ ಇಂಜಿನ್ ಹೋಗುತ್ತೆ. ಸಿ ಇಂಜಿನ್ ಹೋಗುತ್ತೆ ನಿಜಾನೇ, ಬಟ್ ಕರೆಕ್ಟ್ ಆಗಿ ನೋಡ್ಕೊಬೇಕು. ಇವಾಗ ಬೇಸಿಕಲಿ ಒಂದ್ 10,000 ಸರ್ವಿಸ್ ಮಾಡ್ಸೋರು ಒಂದ್ 5,000 ಆಯಿಲ್ ಚೇಂಜ್ ಮಾಡಿಸಿ, ಸೊ ಲೈಫ್ ಚೆನ್ನಾಗಿ ಬರೋದು ಕಾರ್ದು. ಬಿಕ್ಕಿದೇನು ಇಲ್ಲ, ಇಟ್ ಇಸ್ ಈಸಿ ಟು ಮೇಂಟೈನ್. ಏನ್ ತುಂಬಾ ತಲೆ ಓಡಿಸೋದಂತದ್ದು ಏನು ಇಲ್ಲ ಅಲ್ಲಿ. ಸುಮ್ನೆ ನಿಮ್ಗೆ ಏನ್ ಅನ್ಸುತ್ತೆ, ಎಕ್ಸಾಸ್ಟ್ ಎಲ್ಲಾರ್ಗು ಒಂದ್ ಸರ್ಟನ್ ಏಜ್ ಅಲ್ಲೇ ಎಲ್ಲ ಮಾಡಕ್ ಆಗೋದು. ಒಂದ್ ಏಜ್ ದಾಟ್ಮೇಲೆ ನೀವು ಮಾಡ್ಬೇಕು ಅನ್ಕೊಂಡ್ರು ಅದ್ ಮಾಡೋ ಟೈಮ್ ಇರಲ್ಲ, ಪೇಶನ್ಸ್ ಇರಲ್ಲ. ಸೊ ಈ ಏಜ್ ಅಲ್ಲಿ ಮಾಡ್ಬೇಕು ಅನ್ಸಿದ್ರೆ ಮಾಡಿ. ಏಜ್ಗೆಲ್ಲ ಹೆಚ್ಚು ಜಾಸ್ತಿ ಮ್ಯಾಟರ್ ಆಗಲ್ಲ ಸರ್. 50 ವರ್ಷದವರು ನಿಜಾನೇ ಅದು ಎಲ್ಲಾ ಸಿಚುವೇಶನ್. ಬಟ್ ರಿಸ್ಕ್ ಅನ್ನೋದು ಈ ಏಜ್ ಅಲ್ಲಿ ತಗೊಂಡ್ರೆ ಬೆಟರ್ ಗೈಸ್. ದಟ್ ವಾಟ್ ಹಿ ಮೆಂಟ್ ಆಕ್ಚುಲಿ. ಬಿಕಾಸ್ ರಿಸ್ಕ್ ಅನ್ನ ನೀವು ತುಂಬಾ ಲೇಟ್ ಏಜಸ್ ಅಲ್ಲಿ ತಗೋಬಹುದು, ಬಟ್ ಸ್ಟಿಲ್ ಈ ಏಜ್ ಅಲ್ಲಿ ತಗೊಂಡ್ರೆ ನಿಮಗೆ ಇನ್ನೊಂದ್ ಸ್ವಲ್ಪ ಆಟ ಆಡಕ್ ಜಾಸ್ತಿ ಟೈಮ್ ಸಿಗುತ್ತೆ ಅನ್ನೋದಷ್ಟೇ ಪಾಯಿಂಟ್ ಅಷ್ಟೇನೆ. ವಾಟ್ ಎವರ್ ಮಾಡಿಫಿಕೇಶನ್ಸ್ ಮಾಡ್ಸಿದ್ದೀರಾ, ಕಾಸ್ಮೆಟಿಕ್ ಆಗಿರ್ಬೋದು ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಮಾಡಿಫಿಕೇಶನ್ಸ್ ಮಾಡಿಸಿರೋದು ವರ್ತ್ ಅಂತ ಅನಿಸ್ತಾ ಇದೆಯಾ, ಅಥವಾ ಇನ್ನೂ ಸ್ವಲ್ಪ ಬೆಟರ್ ಆಗಿ ಎಲ್ಲರೂ ಮಾಡ್ಬೋದಾಗಿತ್ತು ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಕಾರ್ ಖರ್ಚು ಮಾಡೋದು ಅನ್ನೋದು ನೀವು ಎಷ್ಟು ಖರ್ಚು ಮಾಡೋದು ಸ್ಯಾಟಿಸ್ಫೈ ಆಗಲ್ಲ. ಎಕ್ಸಾಕ್ಟ್ಲಿ, ಎಂಡ್ಲೆಸ್. ಅದು ಮಾಡಿಸ್ತಾನೆ ಇರ್ಬೇಕು ಅನ್ಸುತ್ತೆ. ಇವಾಗ ಏನೇ ಒಂದ್ ನೋಡಿದ್ರು ಸರಿ ಹಿಂಗ್ ಮಾಡ್ಬೋದಾಗಿತ್ತ ಹಂಗ್ ಮಾಡ್ಬೋದಾಗಿತ್ತ ಅಂತ. ಮನುಷ್ಯ ಯಾವತ್ತು ಸ್ಯಾಟಿಸ್ಫೈಡ್ ಆಗಿರಕ್ ಚಾನ್ಸೇ ಇಲ್ಲ. ಟು ಬಿ ಆನೆಸ್ಟ್, ಯಾವ್ದಲ್ಲೂ ಸ್ಯಾಟಿಸ್ಫೈಡ್ ಆಗಿರಲ್ಲ ಅವನು. ಸೇಮ್ ಏಜ್ ನನ್ಗೂ ಅಷ್ಟೇ. ಇವಾಗ ಒಂದು ನನ್ ತಲೆಯಲ್ಲಿ ಇವಾಗ ಇಷ್ಟ ಮಾಡ್ಸಿ ನೆಕ್ಸ್ಟ್ ಏನ್ ಮಾಡಿಸ್ಬೋದು, ಇದನ್ ನೆಕ್ಸ್ಟ್ ಆದ್ಮೇಲೆ ಏನೋ, ಸೊ ಇಷ್ಟೇನಾ, ಎಂಡ್ ಅನ್ನೋದು ಇಲ್ವೇ ಇಲ್ಲ ಕಾರ್ ಮಾಡಿಫಿಕೇಶನ್ ಆಗ್ಲಿ. ಸೊ ಬೇಸಿಕಲಿ ನೀವ್ ಸ್ಯಾಟಿಸ್ಫೈ ಮಾಡ್ಕೊಬೇಕಷ್ಟೇ ಇರೋದ್ರಲ್ಲಿ. ಇನ್ನ ಅದು ಬಿಟ್ಟು ಇನ್ನೇನ್ ಬೇರೆ ಆಪ್ಷನ್ ಇಲ್ಲ. ಸೊ ನೋಡ್ದಲ್ಲ ಗೈಸ್, ಇವ್ರು ಹೇಳಿದೆಲ್ಲ ಅರ್ಥ ಮಾಡ್ಕೋಬಹುದು. ಇವ್ರಿಗೆ ಇನ್ನ ಈ ಕಾರ್ ಮೇಲೆ ಮಾಡಿಫಿಕೇಶನ್ಸ್ ಮಾಡಿಸೋ ಪ್ಲಾನ್ಸ್ ಅಲ್ಲಿ ಇರಂಗಿದ್ದಾರೆ, ಗೊತ್ತಿಲ್ಲ ನನಗೆ. ಇವ್ರನ್ನ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಏನಾದ್ರು ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲೂ ಇದಾರೆ ಅವರು ಕೂಡ. ಮಾಡೋಣ ಅಂತ ಇದೀನಿ, ಎಲ್ಲ ಮಾಡೋಣ, ಎಲ್ಲಾರ್ಗು ಸಪೋರ್ಟ್ ಮಾಡೋಣ ಬ್ರೋ. ಬಿಕಾಸ್ ಇವತ್ತರ ಕಾರ್ ಎಂಥೂಸಿಯಾಸ್ಟ್ ಆಗಿರ್ಬೋದು ಅಥವಾ ಯಾರೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಕನ್ನಡದವ್ರು ಮಾಡ್ತಾ ಇದಾರೆ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಬಿಕಾಸ್ ಕನ್ನಡದಲ್ಲಿ ಕಾರ್ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನೋದು ತುಂಬಾ ಕಮ್ಮಿ ಆಗಿದ್ದಾರೆ. ಪ್ರಾಪರ್ ಕಂಟೆಂಟ್ ಕೊಡೋರ್ಗು ಸಪೋರ್ಟ್ ಮಾಡಿ. ಜಾಸ್ತಿ ಎಫರ್ಟ್ಸ್ ಗಳು ನಾವು ಹಾಕ್ತಾ ಇರ್ತೀವಿ ಪ್ರಾಪರ್ ಆಗಿ, ಬಿಕಾಸ್ ಈ ಕೆಲ್ಸಗಳು ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಲಾಟ್ ಆಫ್ ಎಫರ್ಟ್ಸ್. ಆಕ್ಚುಲಿ ಎಷ್ಟು ತಿಂಗಳಿಂದ ಪ್ಲಾನ್ ಮಾಡಿರೋದು ಇಶ್ಯೂ ಬ್ರೋ? ಆಲ್ಮೋಸ್ಟ್ ಒಂದ್ ತಿಂಗಳಿಂದ. ಆಕ್ಚುಲಿ ಇವ್ರು ಒಂದ್ಸತಿ ಫೋನ್ ಮಾಡಿದ್ರು, ನಾನು ಓಕೆ ಅಂದೆ, ನನ್ಗಾಗಿಲ್ಲ. ಆಮೇಲೆ ಅವ್ರಿಗೆ ಒಂದ್ಸತಿ ನಾನು ಅಪ್ರೋಚ್ ಆದೆ, ಬ್ರೋ ಫ್ರೀ ಇದೀರಾ ಅಂತ. ಪಾಪ ಅವರು ಕೆಲ್ಸದಲ್ಲಿದ್ರು, ಹಿಂಗೆ ಅಪ್ರೋಚ್ ಆಗಿ ಇವತ್ತು ಟೈಮ್ ಬಂದಿದೆ ಮೀಟ್ ಆಗಿ ಈ ತರ ರಿವ್ಯೂ ಮಾಡೋಣ ಅಂತ. ಸೊ
ಸೊ ನಾವು ಬಿಹೈಂಡ್ ದ ಸೀನ್ಸ್ ಹಾಕೋ ಎಫರ್ಟ್ಸ್ ಇರುತ್ತಲ್ಲ ಗೈಸ್, ಅದು ನಿಮಗೆ ತೋರ್ಸ್ಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ಈಗ ಮಾತ್ ಫ್ಲೋ ಅಲ್ಲಿ ಬಂತು, ಸೊ ಹಾಗಾಗಿ ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಗೈಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯತಿನ್ ಬ್ರೋ, ಈ ವಿಡಿಯೋ ನೋಡ್ತಿದ್ರೆ ಬಿಗ್ ಥ್ಯಾಂಕ್ ಯು ನಿಮಗೆ. ನಿಮ್ಮ ಕಾರ್ ರಿವ್ಯೂ ಮಾಡ್ಬೋದಾ ಅಂತ ಕೇಳಿದ ತಕ್ಷಣ ಬನ್ನಿ ಬ್ರೋ ಮಾಡೋಣ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿದ್ರಿ ಥ್ರೂ ಔಟ್ ಮೈ ಶೂಟ್. ಸೊ ಬಿಗ್ ಥ್ಯಾಂಕ್ ಯು ನಿಮಗೆ. ಇದಾಗಿತ್ತು ಸ್ವಿಫ್ಟ್ದು ಮಾಡಿಫಿಕೇಶನ್ ರಿವ್ಯೂ ಗೈಸ್. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ತರ ಒಂದು ಮಾಡಿಫಿಕೇಶನ್ ನಿಮ್ಮ ಕಾರ್ಗೂ ಮಾಡಿಸ್ಬೇಕು, ಬಟ್ ಹೆಂಗ್ ಮಾಡಿಸ್ಬೇಕು ಏನ್ ಕತೆ ನನಗೆ ಐಡಿಯಾನೇ ಇಲ್ಲ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಇವರು ತುಂಬಾ ಇನ್ಫಾರ್ಮೇಶನ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮಾಡ್ತಿರಲ್ಲ 100% ಏನಕ್ಕೆ ಮಾಡಲ್ಲ, ಮಾಡ್ತಾರೆ ಅಂತೆ. ರಿವ್ಯೂ ಹೇಗನ್ಸ್ತು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಬಂದಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವಜನ ಸುಖಿನೋ ಹೊತ್ತು. ಪೀಸ್.